ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು SSC MTS ಇಂಗ್ಲಿಷ್ ಗ್ರಾಮರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಅದಕ್ಕಿಂತ ಮುಂಚೆ SSC MTS ಇನ್ ಕನ್ನಡ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ, ಆಲ್ರೆಡಿ ತುಂಬಾ ಜನ ಜಾಯ್ನ್ ಆಗಿದ್ದಾರೆ. ಸೊ ಈ ಗ್ರೂಪ್ ಅಲ್ಲಿ ನಿಮಗೆ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವ. ರೀಸನಿಂಗ್, ಮ್ಯಾಥ್ಸ್, GK, ಆಮೇಲೆ ಇಂಗ್ಲಿಷ್ ಎಲ್ಲ ಸೀರಿಯಲ್ ಪ್ರಕಾರ ಆಲ್ರೆಡಿ ನಾನು ಕನ್ನಡದಲ್ಲಿ ಮಾಡಿ ಹಾಕಿದ್ದೀನಿ. ಸೊ ಇನ್ ಕಂಟಿನ್ಯೂಸ್ ಆಗಿ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತೀನಿ. ಎಲ್ಲರೂ ಜಾಯ್ನ್ ಆಗ್ರಿ. ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಪ್ಪ. ನಿಮ್ಗ ಎಲ್ಲಾ ವಿಡಿಯೋಸ್ ಗಳು ಬೇಕು ಅಂತಂದ್ ಹೇಳಿದ್ರೆ, ಮುಂದೆ ನಾನು ಮಾಡಾಕ್ಬೇಕಂತಂದ್ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ. ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಏನಂದ್ರ ಒಂದು ಟಾಪಿಕ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿ. ಇದ್ರ ಮೇಲೆ ಏನ್ ಕ್ವಶನ್ಸ್ ಗಳು ಬರ್ತಾವ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 5 ಕ್ವಶನ್ಸ್ ಗಳು ಬರ್ತಾವ. ಅದ್ರಲ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 5 ಟೈಪ್ಸ್ ಗಳಲ್ಲಿ ಕೇಳ್ತಾರೆ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 5 ಟೈಪ್ಸ್. ಈಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಫಸ್ಟ್ ಒನ್ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದ್ರ ಟೆನ್ಸಸ್ ಬಗ್ಗೆ ಕೇಳ್ತಾರ. ಟೆನ್ಸಸ್ ಅಂಡ್ ವರ್ಬ್ಸ್ ಮೇಲೆ ಒಂದು ಕ್ವಶನ್ ಇರ್ತೈತಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಮೇಲೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಅಂದ್ರೆ ಬಿಟ್ಟ ಸ್ಥಳ ತುಂಬ್ರಿ ಅಂತಂದ್ ಹೇಳಿ. ನೆಕ್ಸ್ಟ್ ಏನಂದ್ರೆ ಪ್ರಿಪೋಸಿಷನ್ಸ್ ಮೇಲೆ ಇರುತ್ತೆ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಆರ್ಟಿಕಲ್ಸ್ ಮೇಲೆ ಅಂತಂದ್ ಬರ್ತೈತೆ. ಸೊ ಈ ರೀತಿಯಾಗಿ ಅಂದ್ರೆ ಹಲವಾರು ಟಾಪಿಕ್ಸ್ ಗಳು ಬರ್ತಾವ. ನಾನ್ ಮೊದಲು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಹಿಂದೆ ಕೇಳಿರುವಂತ ಕ್ವಶನ್ಸ್ ಗಳು, ಬೇಸಿಕ್ ಕ್ವಶನ್ಸ್ ಗಳನ್ನ ತಗೊಂಡು ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಆ ಟ್ರಿಕ್ಸ್ ಗಳನ್ನೆಲ್ಲ ಬರ್ದಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಒಂದು 10 ವಿಡಿಯೋಸ್ ಗಳನ್ನ ಮಾಡೋಣ. 10 ವಿಡಿಯೋ ಮಾಡಿ ನಿಮ್ಗೆ ಎಲ್ಲಾ ರೀತಿ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ. ಒಂದು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ ರೆಸ್ಪಾನ್ಸ್ ಚೆನ್ನಾಗ್ ಬಂತು ಅಂತಂದ್ ಹೇಳಿದ್ರೆ ನಾನು ಡೈಲಿ ವಿಡಿಯೋಸ್ ಮಾಡಾಕ್ತೀನಿ. ಸೊ ಇಲ್ಲ ಅಂತಂದ್ ಹೇಳಿದ್ರೆ ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ನೋಡ್ರಿ, ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಫಸ್ಟ್ ಏನಂತಂದ್ ಹೇಳಿದ್ರೆ ಏನ್ ಕೇಳಿದಾನ, ಟೆನ್ಸಸ್ ಅಂಡ್ ವರ್ಬ್ ಫಾರ್ಮ್ಸ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಪ್ರೆಸೆಂಟ್ ಟೆನ್ಸ್ ಅಂತಂದ್ ಹೇಳ್ತೀವಿ. ಅಂದ್ರೆ ಇವಾಗ ನಡೀತಾ ಇರೋದು, ಸದ್ಯಕ್ ನಡೀತಾ ಇರೋದು ಅಂತಂದ್ ಹೇಳಿದ್ರೆ ಪ್ರೆಸೆಂಟ್ ಅಂತಂದ್ ಹೇಳ್ತೀವಿ. ಇದರಲ್ಲಿ 4 ಟೆನ್ಸ್ ಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಪಾಸ್ಟ್ ಟೆನ್ಸ್, ಮುಗಿದು ಹೋಗಿರೋದು. ಏನಾದ್ರೂ ಮುಗಿದು ಹೋಗಿತ್ತು ಅಂತಂದ್ ಹೇಳಿದ್ರೆ ಸೊ ಅದ್ರ ಬಗ್ಗೆ ಹೇಳುವಂತದ್ದು. ಅದರಲ್ಲಿ 4 ಟೆನ್ಸ್ ಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಫ್ಯೂಚರ್ ಅಂತಂದ್ ಹೇಳ್ತೀವಿ. ಸೊ ಮುಂದೆ ನಡೆಯುವಂತದ್ದು, ಇದ್ರಲ್ಲಿ 4. ಸೊ ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ ಒಂದು ಅಥವಾ 2 ಕ್ವಶನ್ಸ್ ಗಳಿರ್ತಾವ. ಸೊ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಈಗ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ದ ಫಸ್ಟ್ ಕ್ವಶನ್ ನೋಡ್ರಿ ಏನೈತಿ. ದ ಗಾರ್ಡ್ನರ್ ಡ್ಯಾಶ್ ಡ್ಯಾಶ್ ದ ಪ್ಲಾಂಟ್ಸ್ ಆಲ್ರೆಡಿ ಅಂತಂದ್ ಐತೆ. ಸೊ ದ ಗಾರ್ಡ್ನರ್ ಡ್ಯಾಶ್ ಡ್ಯಾಶ್ ಬ್ರಾಕೆಟ್ ಅಲ್ಲಿ ವಾಟರ್ ಅಂತ ಕೊಟ್ಟಿದ್ದಾನೆ. ದ ಪ್ಲಾಂಟ್ಸ್ ಆಲ್ರೆಡಿ. ಇವಾಗ ನಾವು ಇದನ್ನ ನೋಡಿದ ತಕ್ಷಣ ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಟೆನ್ಸಸ್ ಹೆಂಗ್ರಿ ಅಂತಂದ್ ಹೇಳಿ, ಈಸು, ಹ್ಯಾಸು, ಹ್ಯಾಡು, ಆಮೇಲೆ ಇಡಿ ಅಂತ ಸೇರಿದವ, ING ಅಂತ ಸೇರೈತೆ. ಇಲ್ಲಿ ನೋಡ್ರಿ, ಇವನ್ನೆಲ್ಲ ಮಾರ್ಕ್ ಮಾಡತ್ತನಲ್ಲ. ಈ ತರ ಏನಾದ್ರೂ ಸೇರಿತು ಅಂತಂದ್ ಹೇಳಿದ್ರ ಸೊ ಕ್ಲಿಯರ್ ಹೆಂಗ್ ಟೆನ್ಸ್ ಗಳ ಬಗ್ಗೆ ನಾವು ತಿಳ್ಕೊಂತೀವಿ ನೋಡ್ರಿ. ಈಸು, ಹ್ಯಾಸು, ಹ್ಯಾಡು ಇಂಥವ್ ಬಂದು ಅಂತಂದ್ರೆ ಇವ್ ಹೆಲ್ಪಿಂಗ್ ವರ್ಬ್ಸ್. ಇನ್ನು ಬರ್ತಾವ ವಾಸ್, ವೇರ್, ವಿಲ್, ಶಾಲ್ ಅಂತಂದ್ ಹೇಳಿ. ಅವು ಬಂದು ಅಂತಂದ್ರೆ ಇದು ಟೆನ್ಸ್ ಮೇಲೆ ಐತಿ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ING, ED ಅಂತಂದ್ ಹೇಳಿ ಈ ತರ ಬಂದು ಅಂತಂದ್ ಹೇಳಿದ್ರೆ ವರ್ಬ್ಗೆ ಅಟ್ಯಾಚ್ ಆಗಿ ಬಂದು ಅಂತಂದ್ ಹೇಳಿದ್ರೆ ಇದು ಓಕೆ. ಇದು ಏನಪ್ಪಾ ಅಂತಂದ್ರೆ ಟೆನ್ಸ್ ಮೇಲೆ ಕೇಳಿದಾರ ಅಂತಂದ್ ಹೇಳಿ. ಇದು ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ರಿ, ಇದಾದ ನಂತರ ನೆಕ್ಸ್ಟ್ ಏನೈತಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನಾವು ನೋಡೋದು ದ ಗಾರ್ಡನರ್ ಡ್ಯಾಶ್ ಡ್ಯಾಶ್ ದ ಪ್ಲಾಂಟ್ಸ್ ಆಲ್ರೆಡಿ ಅಂತಂದೈತೆ. ಓ, ಆಲ್ರೆಡಿ ಅಂತಂದ್ ಹೇಳಿದ್ರೆ ಇದು ಈ ವರ್ಡ್ ನ ಚೂಸ್ ಮಾಡ್ಕೊಳ್ರಿ. ಈ ವರ್ಡ್ ನ ಚೂಸ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಆಲ್ರೆಡಿ ಅಂತಂದ್ ಬಂದೈತೆ. ಆಮೇಲೆ ನೆಕ್ಸ್ಟ್ ಈಸ್, ಹ್ಯಾಸ್, ಹ್ಯಾಡ್ ಅಂತಂದ್ ಹೇಳಿದ್ರೆ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಬರ್ತಾವ. ಅಂದ್ರೆ ಇವಾಗ ನಡೀತಾ ಇರೋದು. ಅಂದ್ರೆ ಈಗ ಸದ್ಯಕ್ ಜಸ್ಟ್ ಅಂತಂದ್ ಹೇಳ್ತೀವಲ್ಲ, ವರ್ತಮಾನ ಕಾಲದಂತಂದ್ ಹೇಳ್ತೀವಿ. ಈಸ್, ಹ್ಯಾಸ್, ಹ್ಯಾಡ್. ಆಮೇಲೆ ಆಲ್ರೆಡಿ ಅಂತಂದೈತೆ. ಆಲ್ರೆಡಿ ಅಂತಂದ್ ಹೇಳಿದ್ರೆ ಇವಾಗ ಜಸ್ಟ್ ಮುಗ್ದೈತಿ ಅಂತಂದ್ ಹೇಳಿದಾಗ ದ ಆಕ್ಷನ್ ದಟ್ ಈಸ್ ಕಂಪ್ಲೀಟೆಡ್ ಇನ್ ದ ಪ್ರೆಸೆಂಟ್ ಅಂತಂದ್ ಹೇಳಿ. ಸೊ ಆಕ್ಷನ್ ಏನಾಗೈತಪ್ಪ ಅಂತಂದ್ ಹೇಳಿದ್ರೆ ಜಸ್ಟ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗೈತಿ ಅಂತಂದ್ ಹೇಳೋದು. ಆಲ್ರೆಡಿ ಅನ್ನೋ ಒಂದು ವರ್ಡ್ ಏನ್ ಹೇಳತ್ತಂತಂದ್ರೆ ಅದ್ರ ಏನ್ ಆಕ್ಷನ್ ಐತಲ್ಲ, ಅದು ನೀರ್ ಹಾಕೋದಾಗಿರ್ಬೋದು. ಅವ್ನ್ ಗಾರ್ಡನರ್ ಏನ್ ಮಾಡ್ತಿದಾನ, ನೀರ್ ಹಾಕ್ತಿದಾನ. ಆ ಆಕ್ಷನ್ ಏನೈತಲ್ಲ ಜಸ್ಟ್ ಕಂಪ್ಲೀಟ್ ಆಗೈತಿ ಅಂತಂದ್ ಹೇಳಿ ಈ ವರ್ಡ್ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹೇಳುತ್ತ. ಅದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಕ್ಲಿಯರ್? ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರ ಜಸ್ಟ್ ಕಂಪ್ಲೀಟ್ ಆಗೈತಿ ಆಕ್ಷನ್ ಅಂತಂದ್ ಹೇಳೋದಂತಂದ್ ಹೇಳಿದ್ರೆ ಇಲ್ಲಿ ಯಾವ ಟೆನ್ಸ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ ಹೇಳ್ತೀವಿ. ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ತುಂಬಾ ಇಂಪಾರ್ಟೆಂಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನಂತಂದ್ ಹೇಳಿದ್ರೆ ಸೊ ಆಕ್ಷನ್ ಜಸ್ಟ್ ಕಂಪ್ಲೀಟ್ ಆಗಿದ್ದನ್ನ ನಮ್ಗ ವಿವರಣೆ ಕೊಡುತ್ತೆ. ಇದ್ರಲ್ಲಿ ಏನ್ ಬರುತ್ತೆ ಹೆಲ್ಪಿಂಗ್ ವರ್ಬ್ಸ್ ಸರ, ಒಂದು ಹ್ಯಾವ್ ಅಂತಂದ್ ಹೇಳಿ ಬರ್ತೈತ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ಹ್ಯಾಸ್ ಅಂತಂದ್ ಹೇಳಿ ಬರುತ್ತೆ. ಒಂದು ಹ್ಯಾವ್ ಅಂತ ಬರುತ್ತೆ, ಇಲ್ಲಾಂದ್ರೆ ಹ್ಯಾಸ್ ಅಂತ ಬರುತ್ತೆ. ಸೊ ಇದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರ್ಬೇಕಂತಂದ್ ಹೇಳಿದ್ರೆ V3 ಫಾರ್ಮ್ ಅಲ್ಲಿ ಇರ್ಬೇಕ್ರಿ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಏನ್ ಬರ್ಬೇಕ್ರಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಹ್ಯಾವ್ ಅಥವಾ ಹ್ಯಾಸ್ ಬರ್ಬೇಕು. ಆಮೇಲೆ ವರ್ಬ್ ಏನಂತಂದ್ ಹೇಳಿದ್ರೆ V3 ಫಾರ್ಮ್ ಅಲ್ಲಿ ಇರ್ಬೇಕು. ಎಲ್ರಿಗೂ ಕ್ಲಿಯರ್? ಸೊ ಇದೇನಂತಂದ್ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗೆ ನಮಗೊಂದು ಟ್ರಿಕ್. ಆಮೇಲೆ ಇದೇ ತರ ಕ್ವಶನ್ಸ್ ಗಳನ್ನ ನಿಮ್ಗ ಕೇಳ್ತಾರ. ಎಸ್ ನಾವು ಒಂದ್ ವರ್ಡ್ ನ ಇಟ್ಕೊಂಡು ನಾವು ಇದನ್ನ ಈ ತರ ಬರ್ಕೊಂಡ್ವಲ್ಲ, ಹ್ಯಾಸ್
ಅಥವಾ ಹ್ಯಾವ್ ಆಮೇಲೆ V3 ಅಂತ ಬರ್ಬೇಕಂತಂದ ಹೇಳಿ. ಸೊ ಇದ್ರಲ್ಲಿ ಆಪ್ಷನ್ 1 ನೋಡ್ರಿ, ಇದನ್ನ ತೆಗೆದು ಹಾಕ್ತಿವಿ, ಆಮೇಲೆ ಇದನ್ನ ತೆಗೆದು ಹಾಕ್ತಿವಿ. ವಾಟರ್ಸ್ ಅಂತಂದ ಹೇಳಿದ್ರೆ ಜಸ್ಟ್ ಎಸ್ ಆಡ್ ಆಗೈತೆ ಅಂತಂದ ಹೇಳಿದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರ್ತೈತೆ. ಎಸ್ ಅಥವಾ ಎಸ್ ಆಡ್ ಆಗಿತ್ತು ಅಂತಂದ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಸೊ ಅದಾದ ನಂತರ ಈಸ್ ವಾಟರಿಂಗ್ ಅಂತಂದ ಹೇಳಿ ಬಂದೈತಲ್ಲ, ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ ಹೇಳ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ನೀರ್ ಹಾಕ್ತಿದಾನ, ಇನ್ನು ಕೆಲಸ ಆಕ್ಷನ್ ಇಸ್ ಹ್ಯಾಪನಿಂಗ್ ರೈಟ್ ನೌ. ಸೊ ಆಕ್ಷನ್ ಏನಂತಂದ ಹೇಳಿದ್ರೆ ಇವಾಗ ಆಗ್ತಿದೆ, ನೀರ್ ಹಾಕ್ತಿದಾನ ಅವನು ಅಂತಂದ ಹೇಳ್ಬೇಕಂದ್ರೆ ಈಸ್ ವಾಟರಿಂಗ್ ಅಂತ ಹೇಳಿ ಬರುತ್ತೆ. ಸೊ ಇದು ಬರಂಗಿಲ್ಲ. ಅದಾದ ನಂತರ ಸೊ ಹ್ಯಾಸು ಹ್ಯಾಡ್ ಅಂತಂದ ಹೇಳಿ, ಹ್ಯಾಡ್ ಅಂತಂದು ಬರಂಗೇ ಇಲ್ಲ, ಯಾಕಂತಂದ ಹೇಳಿದ್ರೆ ಇಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಅಂತಂದ ಹೇಳಿ ಬರ್ಬೇಕು. ಸೊ ಕ್ಲಿಯರ್. ಅದಾದ ನಂತರ ಈಗ ನೆಕ್ಸ್ಟ್ ನಮ್ಗೆ ಆಪ್ಷನ್ ಒಂದೇ ಉಳಿದಿರೋದು ಹ್ಯಾಸ್ ವಾಟರ್ ಅಂತಂದ ಹೇಳಿ. ಇಲ್ಲಿ ಗಾರ್ಡ್ನರ್ ಇದಾನ, ಇವನೇನಪ್ಪಾ ಅಂತಂದ ಹೇಳಿದ್ರ ಸೊ ಪರ್ಸನ್ ಇದಾನ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಸಿಂಗಲ್ ಇದಾನ, ಆಮೇಲೆ ಅದಕ್ಕೋಸ್ಕರ ಹ್ಯಾಸ್ ಅಂತಂದ ಹೇಳಿ ಬರುತ್ತ. ಆಮೇಲೆ ನೆಕ್ಸ್ಟ್ ವಾಟರ್. ಸೊ ವಾಟರ್ ಅಂತಂದ ಐತಲ್ಲ, ಸೊ ಇದ್ರದ್ದು V3 ಫಾರ್ಮ್ ಏನಪ್ಪಾ ಅಂತಂದ ಹೇಳಿದ್ರೆ ವಾಟರ್ಡ್ ಅಂತಂದ ಹೇಳಿ. ಸೊ ಅದಕ್ಕೋಸ್ಕರ ಹ್ಯಾಸ್ ವಾಟರ್ಡ್ ಅಂತಂದ ಹೇಳಿ ಬರ್ತೈತಿ. ಕ್ಲಿಯರ್ ಎಲ್ರಿಗೂ? ಸೊ ಇದನ್ನೇನಂತಂದ ಹೇಳಿದ್ರ ನೀವ ನೆನ್ಪಿಟ್ಕೋಬೇಕು. ದ ಫಸ್ಟ್ ಥಿಂಗ್ ನೋಡ್ರಿ, ಎಷ್ಟೆಷ್ಟು ಥಿಂಗ್ಸ್ ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಕತ್ತೀನಿ. ಇಲ್ಲಿ ನೋಡ್ರಿ ಈಸ್ ಆಮ್ ನಾನು ಇನ್ನು ಹೇಳ್ತೀನಿ ನಿಮ್ಗೆ. ಎಸ್, ಅದಾದ್ಮೇಲೆ ನೋಡ್ರಿ ನಾವು ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ನಿಮ್ಗ. ನಾನು ಎಲ್ಲಾನು ಹೇಳಂಗಿಲ್ಲ, ಜಸ್ಟ್ ಸಿಂಪಲ್ ಆಗಿ ಏನ್ ಅರ್ಥ ಮಾಡ್ಕೋಬೇಕು. ಸರ್ ವರ್ಬ್ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಯಾವ ಫಾರ್ಮಲ್ ಇರ್ಬೇಕ್ರಿ? V3 ಫಾರ್ಮಲ್ ಇರ್ಬೇಕು. ಇದು ನಿಮ್ಗೆಲ್ರಿಗೂ ಗೊತ್ತಾಯ್ತು. ಅದಾದ ನಂತರ ಇನ್ನೊಂದ್ ಐತ್ ನೋಡ್ರಿ, ಹ್ಯಾಸು ಹ್ಯಾವ್ ಅಂತಂದೇಳಿ. ಇದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕ್ರಿ ಅಂತಂದೇಳಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ನೋಡ್ರಿ, ಈಗ ಯಾವ್ದಾದ್ರು ಪರ್ಸನ್ ಆಗಿರ್ಬೋದು, ಸಿಂಗ್ಯುಲರ್ ಇರ್ಬೇಕಂದ್ರೆ ಒಬ್ರೇ ಪರ್ಸನ್ ಇರ್ಬೇಕು, ಅಥವಾ ಪ್ಲೇಸ್ ಇರ್ಬೋದು, ಪರ್ಸನ್ ಇರ್ಬೋದು, ಒಬ್ರೆ ಏಕವಚನ ಸಿಂಗ್ಯುಲರ್ ಅಂತಂದ್ ಹೇಳ್ತೀವಿ. ಏಕವಚನ ಒಬ್ರೇ ಪರ್ಸನ್ ಇದ್ದು ಅಂತಂದ್ ಹೇಳಿದ್ರೆ, ಒಂದೇ ಪ್ಲೇಸ್ ನೇಮ್ ಏನಾದ್ರು ಬಂತು ಅಂತಂದ್ ಹೇಳಿದ್ರೆ, ಅಥವಾ ಒಂದ್ ಥಿಂಗ್ ಬಗ್ಗೆ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತಂದ್ ಹೇಳಿದ್ರೆ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಹ್ಯಾಸ್ ಅಂತಂದ್ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಒಳಗಡೆ ಹಿ ಅಂತಂದ್ ಹೇಳಿ ಬರುತ್ತೆ. ಸೊ ಹಿ ಹ್ಯಾಸ್ ಅಂತಂದ್ ಯೂಸ್ ಮಾಡ್ಬೇಕು. ಹಿ ಹ್ಯಾಸ್ ಕ್ಲೀನ್ ಹೀಸ್ ರೂಮ್ ಅಂತಂದ್ ಹೇಳಿ, ಹಿ ಹ್ಯಾಸ್ ಅಂತಂದ್ ಹೇಳಿ. ಅದಾದ ನಂತರ ಸೆಂಟೆನ್ಸ್ ಒಳಗಡೆ ಶಿ ಅಂತ ಬಂತು ಅಂತಂದ್ ಹೇಳಿದ್ರೆ ಅವಾಗ ಏನ್ ಯೂಸ್ ಮಾಡ್ಬೇಕು? ಶಿ ಹ್ಯಾಸ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಅದಾದ ನಂತರ ಯಾವ್ದಾದ್ರು ಎನಿಮಲ್ ಬಂತು ಅಂತಂದ್ ಹೇಳಿದ್ರೆ, ಎನಿಮಲ್ ಅಥವಾ ಥಿಂಗ್ ಬಂತು ಅಂತಂದ್ ಹೇಳಿದ್ರೆ ಹೇಳೇನಲ್ಲ, ಎನಿಮಲ್ ಅಥವಾ ಥಿಂಗ್. ಫಾರ್ ಎಕ್ಸಾಂಪಲ್ ಡಾಗ್ ಅಂತ ಬಂತು, ಡಾಗ್ ಹ್ಯಾಸ್ ಅಂತಂದ್ ಯೂಸ್ ಮಾಡ್ಬೇಕು. ದ ಡಾಗ್ ಹ್ಯಾಸ್. ಅದಾದ ನಂತರ ರಾಜು ಅಂತಂದ್ ಹೇಳಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಾಗ್ ಅಂತ ಬಂತು, ಡಾಗ್ ಹ್ಯಾಸ್. ರಾಜು ಅಂತ ಬಂದ, ರಾಜು ಹ್ಯಾಸ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂತಂದ್ ಹೇಳಿ ಬಂತು, ಏನಂತಂದ್ ಹೇಳಿದ್ರ ಬೆಂಗಳೂರು ಅಂತಂದ್ ಬಂತು. ಸೊ ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಂಗಳೂರು ಹ್ಯಾಸ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಸೇಮ್ ಅದೇ ತರ ಎಲ್ಲಾದ್ರೂ ಪ್ಲೂರಲ್ ಅಂತ ಬಂತು ಅಂತಂದ್ ಹೇಳಿದ್ರೆ, ಪ್ಲೂರಲ್ ಅಂತಂದ್ ಹೇಳಿದ್ರೆ ಬಹುವಚನ ಅಂತಂದ್ ಹೇಳ್ತೀವಿ, ಅಲ್ಲೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಹ್ಯಾವ್ ಅಂತಂದ್ ಯೂಸ್ ಮಾಡ್ಬೇಕು. ಕ್ಲಿಯರ್? ಸೊ ಈಗ ಫಾರ್ ಎಕ್ಸಾಂಪಲ್ ಯು ಅಂತಂದ್ ಹೇಳಿ ಬರುತ್ತೆ, ಯು ಅಂತಂದ್ ಹೇಳಿದ್ರೆ ನೀವು ಅಂತಾನು ಬರುತ್ತೆ, ಯು ಹ್ಯಾವ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕಾಗತ್ತ. ಉಯ್ ಅಂತಂದ್ ಹೇಳಿ ಬರುತ್ತೆ, ಉಯ್ ಹ್ಯಾವ್ ಅಂತಂದ್ ಯೂಸ್ ಮಾಡ್ಬೇಕಾಗತ್ತ. ದೇ ಅಂತಂದ್ ಹೇಳಿ, ದೇ ಅಂತಂದ್ ಹೇಳಿದ್ರೆ ಅವರು, ಸೊ ದೇ ಹ್ಯಾವ್ ಅಂತಂದ್ ಹೇಳಿ. ಸೊ ಪ್ಲೂರಲ್ ನೇಮ್ಸ್. ಈಗ ಫಾರ್ ಎಕ್ಸಾಂಪಲ್ ರಾಜು ಅಂಡ್ ಪ್ರಿಯಾ ಅಂತಂದ್ ಹೇಳಿ ಬಂತಂದ, ರಾಜು ಅಂಡ್ ಪ್ರಿಯಾ ಹ್ಯಾವ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕಾಗತ್ತ. ಸೊ ಕ್ಲಿಯರ್ ಎಲ್ರಿಗೂ? ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೇಮ್ಸ್ಗಳು ಅಥವಾ ಇಬ್ರದ್ದು ತಗೊಂಡು ಏನಾದ್ರು ಒಂದು ಫ್ಲೂರಲ್ ಅಂತ ಬಂತು, ಫಾರ್ ಎಕ್ಸಾಂಪಲ್ ಕಿಡ್ಸ್ ಅಂತಂದ್ ಹೇಳಿ ಬರುತ್ತೆ, ಇದು ಫ್ಲೂರಲ್ ಅಲ್ಲ, ಕಿಡ್ಸ್ ಹ್ಯಾವ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕಾಗತ್ತೆ. ಇದೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ಇದು ನಿಮಗ್ ಟ್ರಿಕ್ಸ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ಇದೇ ರೀತಿಯಾಗಿ. ನಿಮ್ಗೆ ಸರ್ ಇದು ತುಂಬಾ ಲಾಂಗ್ ಆಗ್ತಿದೆ ಎಕ್ಸ್ಪ್ಲನೇಷನ್ ಅನ್ನೋರ್ಗೆ ನೀವು ನೋಡಕ್ ಹೋಗ್ಬೇಡ್ರಿ. ಸೊ ನಿಮ್ಗೆ ಯಾರಿಗ ಇಷ್ಟ ಆಗ್ತಿದೆ ನಾವು ಕಲಿತೀವಿ ಸರ್ ಅನ್ನೋರು ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ನೋಡ್ರಿ, ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇಫ್ ಇಟ್ ರೇನ್ಸ್ ಟುಮಾರೋ, ನೆಕ್ಸ್ಟ್ ಏನ್ ಕೊಟ್ಟಿದಾನ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ, ವಿ ಡ್ಯಾಶ್ ಡ್ಯಾಶ್ ದ ಫುಟ್ಬಾಲ್ ಮ್ಯಾಚ್ ಅಂತಂದ ಹೇಳಿ. ಸೊ ವಿ ಡ್ಯಾಶ್ ಡ್ಯಾಶ್ ದ ಫುಟ್ಬಾಲ್ ಮ್ಯಾಚ್ ಅಂತಂದ ಹೇಳಿ. ನಾವು ಇಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಟೆನ್ಸಸ್ ಅನ್ನ ಕಂಡಿಡ್ಬೇಕು. ಹೆಂಗ್ ಕಂಡಿಡಿತೀರಿ ಸರ? ಇಲ್ಲಿ ನೋಡ್ರಿ, ವುಡ್ ವಿಲ್ ಅಂತಂದ ಹೇಳಿ ಬಂದೈತೆ, ಇದು ಕೂಡ ಏನಂತಂದ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ಸ್ ಗಳು. ಆಮೇಲೆ ಇಡಿ ಅಂತ ಬಂದೈತೆ, ವುಡ್ ವಿಲ್ ಅಂತಂದ ಹೇಳಿ ಬಂದ ತಕ್ಷಣ ಅವು ಫ್ಯೂಚರ್ ಟೆನ್ಸ್ ಬರ್ತಾವ. ಸೊ ಅಂದ್ರೆ ಸರ್ ಇದು ಟೆನ್ಸಸ್ ಮೇಲೆ ಕೇಳಿದಾನ ಅಂತಂದ ಹೇಳಿ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಸೆಂಟೆನ್ಸ್ ಅನ್ನ ನಾವು ನೋಡಿದ ತಕ್ಷಣ ಇಫ್ ಇಟ್ ರೇನ್ಸ್ ಟುಮಾರೋ ಅಂತಂದ ಹೇಳಿ ಇದು ಒಂದ್ ಸೆಂಟೆನ್ಸ್ ಐತಲ್ಲ, ಇಫ್ ಇಟ್ ರೇನ್ಸ್ ಟುಮಾರೋ, ಇಲ್ಲಿ ನೋಡ್ರಿ ವರ್ಬ್ ಏನಪ್ಪಾ ಅಂತಂದ ಹೇಳಿದ್ರ ಎಸ್ ಪ್ರತ್ಯಯ ಸೇರೈತಿ. ಸೊ ಇದಕ್ಕೇನು ವಾಜು ವೇರು ಅಂತ ಏನಿಲ್ಲ. ಇಫ್ ಇಟ್ ರೇನ್ಸ್ ಟುಮಾರೋ ಸಿಂಪಲ್ ಆಗೈತೆ. ಸೊ ನಾವ್ ಇದನ್ನ ಏನಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತೆ ಈ ವಾಕ್ಯ.
ಇಫ್ ಇಟ್ ರೇನ್ಸ್ ಟುಮಾರೋ ನಾವು ಹೇಳ್ತಾ ಇದೀವಿ ಇವಾಗ ಇಫ್ ಇಟ್ ರೇನ್ಸ್ ಟುಮಾರೋ. ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೇಮ್ ಅದೇ ರೀತಿಯಾಗಿ ನಮ್ಗೆ ಏನ್ ಬರ್ಬೇಕಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಬರ್ಬೇಕು. ಯಾಕಂತಂದ್ ಹೇಳಿದ್ರೆ ನಾಳೆ ಬಗ್ಗೆ ಮಾತಾಡ್ತಿದೀವಿ. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ನಾಳೆ ಬಗ್ಗೆ ಮಾತಾಡ್ತಾ ಇದೀವಿ. ಈ ಸೆಂಟೆನ್ಸ್ ಒಳಗಡೆ ನಾಳೆ ಬಗ್ಗೆ ಅಂದ್ರೆ ಫ್ಯೂಚರ್ ಅಲ್ಲಿ. ಸೊ ಇವಾಗ ಮಾತಾಡ್ತಿರೋದು ಸಿಂಪಲ್ ಪ್ರೆಸೆಂಟ್ ಆಯ್ತು ಅಂತಂದ್ ಹೇಳಿದ್ರೆ ನಾವು ನಾಳೆಗ್ ಮಾತಾಡೋದು ಕೂಡ ಏನಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಕ್ಯಾನ್ಸಲ್ಡ್ ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇದು ಫಾಸ್ಟ್ ಟೆನ್ಸ್. ಇಡಿ ಪ್ರತ್ಯಯ ಸೇರಿತು ಅಂತಂದ್ ಹೇಳಿದ್ರೆ ಅದು ಪಾಸ್ಟ್ ಟೆನ್ಸ್. ಅದಾದ ನಂತರ ನೆಕ್ಸ್ಟ್ ಕ್ಯಾನ್ಸಲ್ ಅಂತಂದೈತೆ, ಸಿಂಪಲ್ ಆಗೈತೆ, ಅದು ನಮ್ಗೆ ಗ್ರಾಮ್ಯಾಟಿಕಲಿ ಇನ್ಕರೆಕ್ಟ್ ಅಂತಂದ್ ಹೇಳ್ತೀವಿ. ಫ್ಯೂಚರ್ ಗೆ ಇದು ಬರೋದೇ ಇಲ್ಲ. ಬಂದ್ರೆ ವುಡ್ ಅಥವಾ ವಿಲ್ ಅಂತಂದ್ ಹೇಳಿ ಬರ್ಬೇಕು. ಸೊ ಬಂದ್ರೆ ಏನ್ ಬರ್ಬೇಕು, ವುಡ್ ಅಥವಾ ವಿಲ್ ಅಂತಂದ್ ಹೇಳಿ ಬರ್ಬೇಕು. ಇಲ್ಲಿ ಸಿಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ವುಡ್ ವಿಲ್ ಅಥವಾ ಪ್ಲಸ್ ಏನಂತಂದ್ ಹೇಳಿದ್ರೆ ವರ್ಬ್ ಬರ್ಬೇಕು. ಆಮೇಲೆ ನೆಕ್ಸ್ಟ್ ನಮ್ದು ಇಲ್ಲೊಂದ್ ಐತ್ ನೋಡ್ರಿ, ವಿ ಅಂತಂದ್ ಐತಲ್ಲ. ಸೊ ಇದನ್ನ ಕನ್ಸಿಡರ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ವುಡ್ ಅಥವಾ ವಿಲ್ ಒಳಗಡೆ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ವಿಲ್ ಅಂತಂದ್ ಹೇಳಿ ಬರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ಸೊ ಇಫ್ ಇಟ್ ರೇನ್ಸ್ ಟುಮಾರೋ ವಿ ವಿಲ್ ಕ್ಯಾನ್ಸಲ್, ಏನೈತಲ್ಲ ಇಲ್ಲಿ ಐತಲ್ಲ, ವಿ ವಿಲ್ ಕ್ಯಾನ್ಸಲ್ ದ ಫುಟ್ಬಾಲ್ ಮ್ಯಾಚ್ ಅಂತಂದ್ ಹೇಳಿ. ಸೊ ಆಪ್ಷನ್ 3 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಸೊ ಕ್ಲಿಯರ್ ಎಲ್ರಿಗೂ? ಈಗ ನಾನೇನಂತಂದ್ರೆ ನಿಮ್ಗ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ನಾನು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ವುಡ್ ವಿಲ್ ಹೆಂಗ್ ಯೂಸ್ ಮಾಡ್ಬೇಕು ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಈಗೇನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತಂದ್ ಹೇಳ್ತೀವಿ. ಸೊ ವರ್ಬ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ V1 ಫಾರ್ಮ್ ಅಲ್ಲಿ ಇರ್ಬೇಕು. ಈ ಫಾರ್ ಎಕ್ಸಾಂಪಲ್ ವರ್ಬ್ ಏನ್ ಕೊಟ್ಟಿದಾನ, ಕ್ಯಾನ್ಸಲ್ ಅಂತ ಕೊಟ್ಟಿದಾನ. ಸೊ ಇದೇನಂತಂದ್ ಹೇಳಿದ್ರೆ V1 ಫಾರ್ಮ್. ಸೊ ನೆಕ್ಸ್ಟ್ V2 V3 ಫಾರ್ಮ್ ಅಂತಂದ್ ಹೇಳಿದ್ರೆ ಕ್ಯಾನ್ಸಲ್ಡ್ ಕ್ಯಾನ್ಸಲ್ಡ್ ಅಂತಂದ್ ಹೇಳಿ ಬರ್ತೈತೆ. ಕ್ಯಾನ್ಸಲ್ಡ್ ಕ್ಯಾನ್ಸಲ್ಡ್ V1 ಫಾರ್ಮ್ ಅಲ್ಲಿ ಇರ್ಬೇಕು. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನ್ ಕೊಟ್ಟಿದಾನಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಎರಡ್ದಾವ, ವಿಲ್. ಅದಾದ ನಂತರ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ವುಡ್ ಅಂತಂದ್ ಐತೆ. ಈಗ ನಾವು ಯೂಸ್ ಮಾಡೋದು ಅಂದ್ರೆ ನಮ್ಗೆ ಇವಾಗ ಬಂದೈತಿಲ್ಲ ಅದು, ಇದನ್ನಷ್ಟ ನೆನ್ಪಿಟ್ಕೊಡ್ರಿ. ಇವಾಗ ಇನ್ನೂ ಬರ್ತಾವ, ಶಾಲ್ ಶುಡ್ ಅಂತಂದ್ ಹೇಳಿ ಬರ್ತೈತೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡ್ಕೊಂಡು. ಈಗ ವಿಲ್ ಅಂತಂದ್ ಹೇಳಿ ಬಂತಲ್ಲ, ವಿಲ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ವಿಲ್ ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಐ ಅಂತಂದ್ ಹೇಳಿ ಬರ್ತೈತಿ, ಐ ವಿಲ್. ಅದಾದ ನಂತರ ಇಲ್ಲ ಅಂತಂದ್ ಹೇಳಿದ್ರೆ ವಿ ವಿಲ್. ಅದಾದ ನಂತರ ಹಿ ಶಿ ಇಟ್ ಅಂತಂದ್ ಹೇಳಿ ಬರುತ್ತೆ, ಹಿ ವಿಲ್ ಶಿ ವಿಲ್ ಇಟ್ ವಿಲ್. ಅದಾದ ನಂತರ ನೆಕ್ಸ್ಟ್ ದೇ ಅಥವಾ ಯು ಅಂತಂದ್ ಹೇಳಿ ಬರುತ್ತೆ, ದೇ ವಿಲ್ ಆರ್ ಯು ವಿಲ್. ಯಾರ್ದಾದ್ರು ನೇಮ್ ಬಂತು ಅಂತಂದ್ ಹೇಳಿದ್ರೆ ಅಥವಾ ಪ್ಲೇಸ್ ಬಂತು ಅಂತಂದ್ ಹೇಳಿದ್ರೆ ಸೊ ಅವಾಗ ನಾವ್ ಏನ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ವಿಲ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಕೆಲವೊಂದ್ ಕಡೆ ಏನಂತಂದ್ ಹೇಳಿದ್ರೆ ಶಾಲ್ ಅಂತಂದ್ ಹೇಳಿ ಬರುತ್ತೆ, ಅದು ಯಾವ ಒಂದ್ ಸಮ್ ಕಂಡೀಷನ್ಸ್ ಅವಾಗ ನಾನು ಹೇಳಿರ್ತೀನಿ. ಇವಾಗ ಇದನ್ನಷ್ಟ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ವುಡ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಇಮ್ಯಾಜಿನರಿ, ಏನ ಇಮ್ಯಾಜಿನರಿ ಇರ್ಲಿ ಅದಕ್ಕೆಲ್ಲದಕ್ಕೂ ಏನಂತಂದ್ ಹೇಳಿದ್ರೆ ಇಮ್ಯಾಜಿನರಿ ವರ್ಡ್ಸ್ ಗಳಿಗೆಲ್ಲ ವುಡ್ ಅಂತಂದ್ ಹೇಳಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಐ ವುಡ್ ಲೈವ್ ಇನ್ ಅ ಪ್ಯಾಲೇಸ್ ಅಂತಂದ್ವಿ, ತುಂಬಾ ಇಂಪಾರ್ಟೆಂಟ್. ಐ ವುಡ್, ಈಗ ಫಾರ್ ಎಕ್ಸಾಂಪಲ್ ಐ ವುಡ್ ಲೈವ್ ಇನ್ ಅ ಪ್ಯಾಲೇಸ್ ಅಂತಂದ್ ಹೇಳಿ. ಈಗ ಜಸ್ಟ್ ಚೆಕ್ ಮಾಡ್ರಿ, ಲೈವ್ ಇನ್ ಅ ಪ್ಯಾಲೇಸ್, ನಾನು ಪ್ಯಾಲೇಸ್ ಅಲ್ಲಿ ಇರ್ತೀನಿ ಅಂತಂದ್ ಹೇಳ್ಬೇಕಲ್ಲ. ಈಗ ಐ ವಿಲ್ ಅಂತಂದ್ ಹೇಳಿ ಬರ್ಬೇಕು ಇಲ್ಲಿ. ಸೊ ನಮ್ ಪ್ರಕಾರ ಅಂತ ಐ ವಿಲ್ ಅಂತ ಬರ್ಬೇಕು. ಬಟ್ ಕಂಡೀಷನ್ ಏನಂತಂದ್ ಹೇಳಿದ್ರೆ ಇಮ್ಯಾಜಿನರಿ ವರ್ಡ್ಸ್ ಗಳಿತ್ತು ಅಂತಂದ್ರೆ ಲೈವ್ ಇನ್ ಅ ಪ್ಯಾಲೇಸ್, ನಾನು ಅರಮನೆಯಲ್ಲಿ ಬದುಕ್ತೀನಿ ಅನ್ನೋದು ಒಂದು ಇಮ್ಯಾಜಿನ್ ಇರಲ್ಲ, ಎಲ್ಲಿ ಅರಮನೆ ಆಗಿ ಬದುಕಕ್ಕಾಗತ್ತ. ಸೊ ಅದಕ್ಕೋಸ್ಕರ ಇಲ್ಲಿ ವಿಲ್ ಬರಂಗಿಲ್ಲ ಅಂತ ತೆಗೆದು ಹಾಕಿ ವುಡ್ ಅಂತಂದ್ ಆಗ್ಬೇಕು, ಐ ವುಡ್ ಲೈವ್ ಇನ್ ಅ ಪ್ಯಾಲೇಸ್ ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಚೇಂಜಸ್ ಗಳು ಬರ್ತಾವ, ಜಸ್ಟ್ ನೆನ್ಪಿಟ್ಕೊಡ್ರಿ. ನಾವು ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೈಲ್ ಐ ವಾಸ್ ರೀಡಿಂಗ್ ಮೈ ಬ್ರದರ್ ಡ್ಯಾಶ್ ಡ್ಯಾಶ್ ಹೀಸ್ ಹೋಮ್ ವರ್ಕ್ ಅಂತಂದ್ ಹೇಳಿ. ಸೊ ವೈಲ್ ಐ ವಾಸ್ ರೀಡಿಂಗ್ ಮೈ ಬ್ರದರ್ ಡ್ಯಾಶ್ ಡ್ಯಾಶ್ ಹೀಸ್ ಹೋಮ್ ವರ್ಕ್. ನೋಡ್ರಿ, ಈಸ್ ಡೂಯಿಂಗ್, ಡಸ್, ವಾಸ್ ಡೂಯಿಂಗ್, ಹ್ಯಾಸ್ ಡನ್ ಅಂತಂದ್ ಹೇಳಿ ಈ ತರ ವರ್ಡ್ಸ್ ಗಳು ಹೆಲ್ಪಿಂಗ್ ವರ್ಡ್ಸ್ ಗಳಿದಾವ. ಆಮೇಲೆ ES ಸೇರೈತಿ, ING ಸೇರೈತಿ. ಸೊ ಇವಾಗ ಹ್ಯಾಸ್ ಅನ್ನೋದೈತಿ. ಇದೆಲ್ಲಾ ನೋಡಿದ್ರೆ ಇದೊಂದು ಟೆನ್ಸ್ ಪ್ರಾಬ್ಲಮ್ ಅಂತಂದೇಳಿ ಗೊತ್ತಾಗತೈತೆ. ಫಸ್ಟ್ ಥಿಂಗ್ ಕಂಡಿಡಿದ್ವಿ. ಇವಾಗ ಏನ್ ಅಂತಂದ್ ಹೇಳಿ ನಾವು ಚೆಕ್ ಮಾಡೋಣ, ಕಂಡೀಷನ್ ಏನ ಅಂತ. ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ವೈಲ್ ಐ ವಾಸ್ ರೀಡಿಂಗ್ ಅನ್ನೋದು ಒಂದ್ ಸೆಂಟೆನ್ಸ್. ಅದಾದ ನಂತರ ಮೈ ಬ್ರದರ್ ಡ್ಯಾಶ್ ಡ್ಯಾಶ್ ಹೀಸ್ ಹೋಮ್ ವರ್ಕ್ ಅಂತಂದ್ ಹೇಳಿ. ಸೊ ಇಲ್ಲೊಂದು ವರ್ಡ್ ಬಂದೈತಿ ನೋಡ್ರಿ, ವೈಲ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಥಿಂಗ್ಸ್ ಗಳು ಹ್ಯಾಪನಿಂಗ್ ಎಟ್ ಎ ಟೈಮ್, ಎರಡು ಥಿಂಗ್ಸ್ ಗಳು ಎಟ್ ಎ ಟೈಮ್ ಸೇಮ್ ಟೈಮ್ ಏನಂತಂದ್ ಹೇಳಿದ್ರೆ ಆಗ್ತಿರ್ತಾವ. ಅದು ಏನಂತಂದ್ ಹೇಳಿದ್ರೆ ಪಾಸ್ಟ್ ಒಳಗಡೆ ಹೋಗಿರ್ತಾವ. ಪಾಸ್ಟ್ ಒಳಗಡೆ ಏನಂತಂದ್ ಹೇಳಿದ್ರೆ ಸೇಮ್ 2 ತಿಂಗಳು ಆಗ್ತಿರ್ತಾವ ಅನ್ನೋದನ್ನ ಹೇಳೋದಕ್ಕೆ ವೈಲ್ ಅಂತಂದ್ ಹೇಳಿ ಯೂಸ್ ಮಾಡ್ತಾರ. ವೈಲ್ ಐ ವಾಸ್ ರೀಡಿಂಗ್,
ಅವನು ಓದ್ತಿದ್ದ ಆ ಟೈಮಲ್ಲಿ. ಆಮೇಲೆ ಇನ್ನೊಂದು ಅವನ್ ಬ್ರದರ್ ಏನೋ ಮಾಡ್ತಿದ್ದ. ಸೊ ಅಂದ್ರೆ ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು, ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ. ಬಟ್ ಆದ್ರೆ ಇಲ್ಲಿ ಏನೈತಪ್ಪ ಅಂತಂದ್ರೆ ವೈಲ್ ಅಂತ ಯೂಸ್ ಮಾಡ್ರಿ ಅಂತಂದ್ರೆ ಟೂ ಥಿಂಗ್ಸ್ ಹ್ಯಾಪನಿಂಗ್ ಅಟ್ ದ ಸೇಮ್ ಟೈಮ್ ಇನ್ ಪಾಸ್ಟ್ ಅಂತಂದ್ ಹೇಳ್ತೀವಿ. ಸೊ ಅವಾಗ ನಾವು ಯೂಸ್ ಮಾಡ್ಬೇಕಾಗಿರೋದೇನು ಇದ್ ನೋಡ್ರಿ, ಇದು ಏನೈತಿಪ್ಪ ಅಂತಂದ್ರೆ ಇದು ಯಾವ ಸೆಂಟೆನ್ಸ್ ಒಳಗಡೆ ಐತೆ, ರೀಡಿಂಗ್ ING ಐತಿ, ವಾಸ್ ಅಂತಂದ್ ಐತೆ. ING ಅಂಡ್ ವಾಸ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ING ಪ್ರತ್ಯಯ ಅಂತಂದ್ ಹೇಳಿದ್ರೆ ಅದೇನಂತಂದ್ ಹೇಳ್ತೀವಿ, ING ಅಂತ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಕಂಟಿನ್ಯೂಸ್ ಅಂತಂದ್ ಹೇಳ್ಬೇಕು, ಕಂಟಿನ್ಯೂಸ್. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ, ವಾಸ್ ಅಂತಂದ್ ಕೊಟ್ಟಿದಾನಲ್ಲ, ವಾಸ್ ಅಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿಪ್ಪ ಏನಂತಂದ್ ಹೇಳಿದ್ರೆ ಈ ಸೆಂಟೆನ್ಸ್ ಐತೆ. ನಮ್ಗೆ ಇದು ಕೂಡ ಸೇಮ್ ಥಿಂಗ್ಸ್ ಎಟ್ ಅ ಟೈಮ್, ಟೂ ಥಿಂಗ್ಸ್ ಏನಂತಂದ್ ಹೇಳಿದ್ರೆ ಹ್ಯಾಪ್ನಿಂಗ್ ಸೇಮ್ ಟೈಮ್ ಅಂತಂದ್ ಹೇಳ್ತೀವಿ. ಸೊ ಇದು ಮೇನ್ ಟ್ರಿಕ್. ಅದಾದ ನಂತರ ಇದು ಕೂಡ. ಸೊ ಇವಾಗ ಇಲ್ಲಿ ಏನ್ ಬರ್ಬೇಕು, ಮೈ ಬ್ರದರ್ ಈಸ್ ಡೂಯಿಂಗ್ ಅಂತಂದ್ ಹೇಳಿ ಬರ್ಬೇಕೇನ, ಈಸ್ ಅಂತಂದ್ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಂಗಿಲ್ಲ, ತೆಗೆದು ಹಾಕ್ತೀನಿ. ಅದಾದ ನಂತರ ಡಸ್ ಅಂತಂದ್ ಹೇಳಿ ES ಇರೈತೆ, ಇದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ. ಬರ್ಬೇಕಾಗಿರೋದು ಇವು ಎರಡು ಅಂತಂದ್ ಹೇಳ್ತೀವಿ. ಹ್ಯಾಸ್ ಡನ್ ಕೂಡ ಇದು ಕೂಡ ಬರಂಗಿಲ್ಲ. ಹ್ಯಾಸ್ ಡನ್ ಕೂಡ ಏನಂತಂದ್ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದು. ಹ್ಯಾಸ್ ಅಂತಂದ್ ಹೇಳಿ ಬಂತು, ಡನ್ ಅಂತಂದ್ ಹೇಳಿ. ಸೊ ನೋಡ್ರಿ, ಹ್ಯಾಸ್ ಅಂತ ಬಂದು V3 ಫಾರ್ಮ್ ಅಲ್ಲಿ ಬಂತಂತ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್. ಲಾಸ್ಟ್ ಇದು ಹೇಳಿದೆ ನಾನು ಪ್ರಾಬ್ಲಮ್ ಅಲ್ಲಿ. ಇಲ್ಲಿ ಏನಂತಂದ್ ಹೇಳಿದ್ರೆ ವಾಸ್ ಡೂಯಿಂಗ್ ಅಂತಂದ್ ಹೇಳಿ ಬರ್ಬೇಕು, ವಾಸ್ ಡೂಯಿಂಗ್ ಅಂತಂದ್ ಹೇಳಿ ಬರುತ್ತೆ. ಮೈ ಬ್ರದರ್ ವಾಸ್ ಡೂಯಿಂಗ್ ಹೀಸ್ ಹೋಮ್ ವರ್ಕ್. ಸೊ ಅವನು ಕೂಡ ಓದ್ತಿದ್ದ, ಅವನು ಕೂಡ ಹೋಮ್ ವರ್ಕ್ ಮಾಡ್ಕೊಂತಿದ್ದ ಅಂತಂದ್ ಹೇಳಿ. ಸೊ ಮೈ ಬ್ರದರ್ ವಾಸ್ ಡೂಯಿಂಗ್ ಹೋಮ್ ವರ್ಕ್. ಕ್ಲಿಯರ್. ಸೊ ಈ ರೀತಿಯಾಗಿ ಏನಂತಂದ್ರೆ ನಾವು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ನೋಡ್ರಿ, ವಾಸ್ ಅದಾದ ನಂತರ ಇನ್ನೊಂದ್ ಏನ್ ಬರುತ್ತೆ ಅಂತಂದ್ರೆ ವೇರ್ ಅಂತಂದ್ ಹೇಳಿ ಬರುತ್ತೆ. ನಾನು ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರ, ಸಿಂಪಲ್ ಆಗಿ ಇವಾಗ ಏನಂತಂದ್ ಹೇಳ್ತೀವಿ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ ಹೇಳಿ ಬರುತ್ತೆ. ಕರೆಕ್ಟ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದ್ರದ್ದು ಸಿಂಪಲ್ ಫಾರ್ಮುಲಾ ಏನು, ಫಾರ್ಮುಲಾ ಏನಂತಂದ್ ಹೇಳಿದ್ರೆ ಯಾವ್ದಾದ್ರು ಒಂದು ಹೆಲ್ಪಿಂಗ್ ವರ್ಬ್ ಬರ್ಬೇಕು, ಯಾವ್ದಾದ್ರು ಒಂದು ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಅದಾದ ನಂತರ ವರ್ಬ್ ಏನಂತಂದ್ ಹೇಳಿದ್ರೆ ING ಫಾರ್ಮಲ್ ಇರಬೇಕು. ಸೊ ವರ್ಬ್ ಏನಂತಂದ್ ಹೇಳಿದ್ರೆ ING ಫಾರ್ಮಲ್. ಫಾರ್ ಎಕ್ಸಾಂಪಲ್ ಈಟ್ ಅಂತಂದ್ ಬಂತು, ಅದೇನಂತಂದ್ ಹೇಳಿದ್ರೆ ಈಟಿಂಗ್ ಅನ್ನೋದ್ರಲ್ಲಿ ಇರ್ಬೇಕು. ಕ್ಲಿಯರ್. ಸೊ ಅದಾದ ನಂತರ ರನ್ ಅಂತ ಬಂತು ಅಂತಂದ್ ಹೇಳಿದ್ರೆ ಅದೇನು ING ಫಾರ್ಮಾಟ್ ಅಲ್ಲಿ ಇರ್ಬೇಕು, ರನ್ನಿಂಗ್ ಅಂತಂದ್ ಹೇಳಿ ಇರ್ಬೇಕು. ಎಸ್. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಆಗ್ಲಿ ನೋಡಿದ್ವಲ್ಲ, ಇವಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ಏನಾಯ್ತು, ಡೂ ಐತಿ. ಡೂ ಅಂತಂದ್ ಹೇಳಿ ನಮ್ದು ವರ್ಬ್, ಅದೇನಂತಂದ್ ಹೇಳಿದ್ರೆ ಡೂಯಿಂಗ್ ಅಂತಂದ್ ಹೇಳಿ ಬಂದೈತಲ್ಲ. ಬಟ್ ಅದ್ರ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ರೀತಿಯಾಗಿ ಬರ್ಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ಐ ಅಂತಂದ್ ಹೇಳಿತ್ತು ಅಂತಂದ್ ಹೇಳಿದ್ರಿ, ಐ ಅಂತಂದಿತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ಏನ್ ಬರೈತ್ರಿ, ವಾಸ್ ಅಂತಂದ್ ಹೇಳಿ ಬರುತ್ತೆ, ಐ ವಾಸ್ ಈಟಿಂಗ್. ಕ್ಲಿಯರ್. ಅದಾದ ನಂತರ ಸರ್ ಇವಾಗ ಹಿ ಅಂತಂದ್ ಹೇಳಿ ಬಂತಂತಂದ್ರೆ, ಹಿ ಇದ್ದಾಗ ಕೂಡ ಏನಂತಂದ್ ಹೇಳಿದ್ರೆ ವಾಸ್ ಬರುತ್ತೆ, ಹಿ ವಾಸ್ ಈಟಿಂಗ್. ಸರ್ ಶಿ ಇದ್ರಿ, ಶಿ ವಾಸ್ ಈಟಿಂಗ್. ಅದಾದ ನಂತರ ಇಟ್ ಅಂತಂದಿತ್ತು ಅಂತಂದ್ ಹೇಳಿದ್ರೆ ಇಟ್ ವಾಸ್ ಈಟಿಂಗ್ ಅಂತಂದ್ ಹೇಳಿ. ಅದೇ ರೀತಿಯಾಗ ಸರ್ ಯು ಅಂತಂದ್ ಹೇಳಿತ್ತಂತಂದ್ ಹೇಳಿದ್ರಿ, ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವೇರ್ ಅಂತಂದ್ ಹೇಳಿ ಬರುತ್ತೆ, ಯು ವೇರ್ ಈಟಿಂಗ್. ಕ್ಲಿಯರ್. ಅದಾದ ನಂತರ ಸರ್ ವಿ ಅಂತಂದಿತ್ತು ಅಂತಂದ್ ಹೇಳಿದ್ರೆ ವಿ ವೇರ್ ಈಟಿಂಗ್, ಇದೆಲ್ಲ ಸಿಂಗ್ಯುಲರ್, ಇದೆಲ್ಲ ಪ್ಲೂರಲ್ ಇದು. ಅದಾದ ನಂತರ ನೆಕ್ಸ್ಟ್ ದೇ ಅಂತಂದ್ ಹೇಳಿ ಬಂತಂತಂದ್ರೆ ದೇ ವೇರ್ ಈಟಿಂಗ್ ಅಂತ ಹೇಳಿ. ಕ್ಲಿಯರ್. ಇಷ್ಟ ನೆನ್ಪಿಟ್ಕೊಡ್ರಿ, ಇದನ್ ಬಿಟ್ಟು ಏನು ಬೇಡ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮುಗಿತಿ. ಸೊ ನೆಕ್ಸ್ಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನೈತಿ, ದ ಅರ್ತ್ ಡ್ಯಾಶ್ ಡ್ಯಾಶ್ ಅರೌಂಡ್ ದ ಸನ್ ಅಂತಂದ್ ಐತೆ. ದ ಅರ್ತ್ ಡ್ಯಾಶ್ ಡ್ಯಾಶ್ ಅರೌಂಡ್ ದ ಸನ್. ಇಲ್ಲಿ ನಿಮಗ್ ನಾನೊಂದು ಟ್ರಿಕ್ ಹೇಳ್ಕೊಡ್ತಾನೆ. ಈಗ ದ ಅರ್ತ್ ಅರೌಂಡ್ ದ ಸನ್ ಅಂತಂದ್ ಐತೆ, ರಿವಾಲ್ವ್, ರಿವಾಲ್ವ್ಸ್, ರಿವಾಲ್ವಿಂಗ್, ರಿವಾಲ್ವ್ಡ್ ಅಂತಂದ್ ಐತೆ. ರಿವಾಲ್ವ್ ಅಂತಂದ್ ಹೇಳಿದ್ರೆ ಸುತ್ತೋದ್ ಅಂತಂದ್ ಹೇಳ್ತೀವಿ. ಭೂಮಿ ಏನಂತಂದ್ ಹೇಳಿದ್ರ ಸೂರ್ಯನ್ ಸುತ್ತ ಐತೆ. ಇದೊಂದು ಏನಂತ ಕರಿತೀವಿ ನಾವು ಇದಕ್ಕೆ ಸಿಂಪಲ್ ಆಗಿ ನಾವು ಏನಂತ ಕರಿತೀವೋ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಯೂನಿವರ್ಸಲ್ ಟ್ರುತ್ ಅಂತ ಕರಿತೀವಿ. ಏನಂತ ಕರಿತೀವಿ, ಯೂನಿವರ್ಸಲ್ ಟ್ರುತ್. ಏನ ಇರ್ಲದ್ ಯೂನಿವರ್ಸಲ್ ಟ್ರುತ್, ಯೂನಿವರ್ಸಲ್ ಟ್ರುತ್ ಏನ ಇದ್ರು ಕೂಡ ಅದು ಯಾವಾಗ್ಲೂ ಯಾವ್ದ್ರಲ್ಲಿ ಇರ್ಬೇಕಂತಂದ್ರೆ ಅದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಸೊ ಯೂನಿವರ್ಸಲ್ ಟ್ರುತ್ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಕ್ಲಿಯರ್. ಕ್ಲಿಯರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೇಮ್ ಅದೇ ತರ ಇವಾಗ ನೋಡ್ಕೊಳ್ಳೋಣ. ಇದು ಅರ್ತ್ ಸೂರ್ಯನ ಸುತ್ತೋದು ಏನಂತಂದ್ರೆ ಅದೊಂದು ಯೂನಿವರ್ಸಲ್ ಟ್ರೂತ್. ಅಂದ್ರೆ ಅದೇನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಇಲ್ಲಿ ನೋಡ್ರಿ, ಈಸ್ ರಿವಾಲ್ವಿಂಗ್ ಅಂತ ಬಂತು ಅಂತಂದ್ ಹೇಳಿದ್ರೆ ಈಸ್ ING ಫಾರ್ಮೆಟ್ ಬಂತಂದ್ರೆ ಕಂಟಿನ್ಯೂಸ್. ಸೊ ಈಸ್ ಐತಿ ಅಂತಂದ್ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದು ಬರಂಗಿಲ್ಲ. ರಿವಾಲ್ವ್ಡ್ ಅಂತಂದೈತೆ, ED ರಿವಾಲ್ವ್ಡ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ. ಈಗ ನಿಂತೈತೆನ ಭೂಮಿ, ಪಾಸ್ಟ್ ಟೆನ್ಸ್ ದಾಗ್ರಿ ತಿರ್ಗಾತಿತ್ರಿ, ಇವಾಗ ನಿಂತೈತಿ, ಇವಾಗೂ ತಿರ್ಗಾಯ್ತಲ್ಲ, ಸೊ ಬರಂಗಿಲ್ಲ ಇದು. ಅದಾದ ನಂತರ ನೆಕ್ಸ್ಟ್ ರಿವಾಲ್ವ್ ರಿವಾಲ್ವ್ಸ್ ಅಂತಂದ್ ಹೇಳಿ ಬರುತ್ತೆ, ರಿವಾಲ್ವ್ ರಿವಾಲ್ವ್ಸ್ ಅಂತಂದ್ ಹೇಳಿ. ಸೊ ಇವಾಗ
ಇವು ಎರಡರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗ್ಬೇಕು. ಈಗ ರಿವಾಲ್ವ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ಲೂರಲ್ ಬರುತ್ತೆ. ಪ್ಲೂರಲ್ ಇತ್ತಂತಂದ್ ಹೇಳಿದ್ರೆ ಇಲ್ಲಿ ದ ಅರ್ತ್ ಅನ್ನೋದೈತೆ, ಇದು ಸಿಂಗ್ಯುಲರ್ ಪ್ಲೂರಲ್ ದ ಅರ್ತ್ ಒಂದೇ ಐತಲ್ಲ, ಸೊ ಅದಕ್ಕೋಸ್ಕರ ಇದು ಸಿಂಗ್ಯುಲರ್. ಸೊ ಅದಕ್ಕೋಸ್ಕರ ಮುಂದೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಸ್ ಹಚ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಏನ್ ಕರೆಕ್ಟ್ ಆಗತ್ತೆ, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತಂದ್ ಹೇಳಿ ನಮ್ದು ಆನ್ಸರ್ ಆಗತ್ತೆ. ಸೊ ಕ್ಲಿಯರ್. ಅದಾದ ನಂತರ ಸಿಂಪಲ್ ಆಗಿ ನಿಮ್ಗೆ ಏನಂತಂದ್ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತೀನಿ. ನಾನು ಪ್ರತಿಯೊಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ, ಇನ್ನೂ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಕೋತ ಹೋಗ್ತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಯಾವ ಬೇಕಾದ ಸೆಂಟೆನ್ಸ್ ಅನ್ನ ನೀವು ತಗೊಳ್ರಿ, ಯಾವ ಬೇಕಾದ ಸೆಂಟೆನ್ಸ್ ಹೆಂಗಿರ್ಬೇಕಪ್ಪ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ವರ್ಬ್ ಹಂಗಿರ್ಬೇಕು ಅಂತಂದ್ ಹೇಳ್ತೀನಿ ಇವಾಗ. ಸೊ ಐ ಅಂತಂದೈತೆ, ಅದಾದ ನಂತರ ಯು ಅಂತಂದೈತೆ, ಆಮೇಲೆ ನೆಕ್ಸ್ಟ್ ಏನು ವಿ ಅಂತಂದ್ ಹೇಳಿ ಬರುತ್ತೆ, ಆಮೇಲೆ ದೇ ಅಂತಂದ್ ಹೇಳಿ ಬರುತ್ತೆ. ಇವೆಲ್ವೋ ಬಂದು ಅಂತಂದ್ ಹೇಳಿದ್ರೆ ವರ್ಬ್ ಏನಂತಂದ್ ಹೇಳಿದ್ರೆ ಬೇಸ್ ವರ್ಬಲ್ ಇರ್ಬೇಕು, ಬೇಸ್ ವರ್ಬಲ್ ಇರ್ಬೇಕು, ನೋ ಚೇಂಜಸ್. ಬೇಸ್ ವರ್ಬಲ್ ಇರ್ಬೇಕು. ಬೇಸ್ ವರ್ಬ್ ಅಂತಂದ್ ಹೇಳಿದ್ರೆ ಹೆಂಗಿರ್ಬೇಕ್ರಿ ಸರ್, ಈಗ ವಾಕ್ ಅಂತಂದೈತೆ, ಫಾರ್ ಎಕ್ಸಾಂಪಲ್ ವಾಕ್ ಅಂತಂದೈತೆ, ವಾಕ್ ಅಂತಂದ ಇರ್ಬೇಕು. ಡೂ ಅಂತಂದ ಹೇಳಿದ್ರೆ ಡೂ ಅಂತಂದ ಇರ್ಬೇಕು. ಸೊ ಐ ಡೂ, ಯು ಡೂ, ವಿ ಡೂ, ದೇ ಡೂ ಅಂತಂದ್ ಹೇಳಿ ಈ ತರ. ಬಟ್ ಅದೇ ಸರ್ ಇವಾಗ ಹಿ, ಶಿ, ಇಟ್ ಅಂತಂದ್ ಹೇಳಿ ಥರ್ಡ್ ಪರ್ಸನ್ ಅಂತಂದ್ ಹೇಳ್ತೀವಿ, ಥರ್ಡ್ ಪರ್ಸನ್ ವರ್ಡ್ಸ್ ಅಂತಂದ್ ಹೇಳ್ತೀವಿ, ಹಿ, ಶಿ, ಇಟ್. ಇದು ಬಂತು ಅಂತಂದ್ ಹೇಳಿದ್ರೆ ವರ್ಬ್ ಏನಂತಂದ್ ಹೇಳಿದ್ರೆ ಬೇಸ್ ವರ್ಬ್ ಅಲ್ಲಿ ಇರಂಗಿಲ್ಲ. ಅದು ಯಾವ್ದಂಗ ಅಂತ ಹೇಳ್ತೇವೆ ಅಂದ್ರೆ ಎಸ್ ಅಥವಾ ಇ ಎಸ್ ಫಾರ್ಮ್ ಏನಂತಂದ್ ಹೇಳಿದ್ರೆ ಅದಕ್ಕ ಸೇರುತ್ತ. ಎಸ್ ಅಥವಾ ಇ ಎಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅದಕ್ ಪ್ಲಸ್ ಮಾಡ್ಬೇಕಾಗತ್ತೆ. ಹೆಂಗ್ರಿ ಸರ್, ಈಗ ನೋಡ್ರಿ ವಾಕ್ಸ್ ಅಂತಂದ್ ಹೇಳಿ ಬರುತ್ತೆ. ಇಲ್ಲೇನಂತಂದ್ ಹೇಳಿದ್ರೆ ಬೇಸ್ ವರ್ಬ್ ವಾಕ್ಸ್ ಅಂತಂದ್ ಆಗತ್ತೆ. ಹಿ ವಾಕ್ಸ್, ಹಿ ವಾಕ್ಸ್, ಇಟ್ ವಾಕ್ಸ್ ಅಂತಂದ್ ಹೇಳಿ ಬರ್ತೈತಿ. ಅದೇ ಸರ್ ಡೂ ಅಂತಂದ್ ಹೇಳಿ, ಡೂ ಅಂತಂದ್ ಹೇಳಿ ಎಸ್ ಫಾರ್ಮ್ ಹಾಕ್ಬೇಕ್ರಿ. ಸರ್ ಡಿ ಓ ಎಸ್ ಏನ್ ಮೀನಿಂಗ್ ತಪ್ತೈತ್ರಿ, ಡೊಸ ಏನಿದು ಮೀನಿಂಗ್ ತಪ್ತೈತಲ್ಲ. ಸೊ ಎಸ್ ಈಗ ನೋಡ್ರಿ ಡಿ ಓ ಎಸ್ ಅಂತಂದ್ ಬರಿಬೇಕು. ಮೀನಿಂಗ್ ತಪ್ಪತ್ ಅಂತಂದ್ ಹೇಳಿ ಎಸ್ ಬದ್ಲಾಗಿ ಏನಂತಂದ್ ಹೇಳಿದ್ರೆ ನಾವ್ ಅಲ್ಲಿ ಏನ್ ಮಾಡ್ತೀವಿ, ಇ ಎಸ್ ಅಂತಂದ್ ಹಚ್ತೀವಿ. ಸೊ ಡಸ್ ಅಂತಂದ್ ಹೇಳಿ, ಹಿ ಡಸ್, ಶಿ ಡಸ್, ಇಟ್ ಡಸ್. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಕ್ಲಿಯರ್. ಇಲ್ಲಿ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ಸ್ ಗಳು ಬರಂಗಿಲ್ಲ. ಅಲ್ಲಿ ಎಸ್ ಅಥವಾ ಇ ಎಸ್ ಅಂತಂದ್ ಸೇರಿತ್ತು ಅಂತಂದ್ ಹೇಳಿದ್ರೆ ವರ್ಬ್ ಗೆ ಅದನ್ನ ನಾವೇನಂತ ಕರಿತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ ಹೇಳಿ ಹೇಳ್ತೀವಿ. ಎಸ್ ಲಾಸ್ಟ್ ಕ್ವಶನ್ ನೋಡ್ರಿ ಈ ಕ್ಲಾಸ್ ಒಳಗಡೆ, ಐ ಡ್ಯಾಶ್ ಡ್ಯಾಶ್ ದಿಸ್ ಮೂವಿ 3 times ಬಿಫೋರ್ ಅಂತಂದ್ ಹೇಳಿ, ಐ ಡ್ಯಾಶ್ ಡ್ಯಾಶ್ ದಿಸ್ ಮೂವಿ 3 times ಬಿಫೋರ್. ಇಲ್ಲಿ ನೋಡ್ರಿ ಐ ಡ್ಯಾಶ್ ಡ್ಯಾಶ್ ದಿಸ್ ಮೂವಿ 3 times ಬಿಫೋರ್ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಲೈಫ್ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಸೆಂಟೆನ್ಸ್ ಗಳು ಬಂದು ಅಂತಂದ ಹೇಳಿದ್ರೆ ಇದು ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲ, ಜೀವನದ ಅನುಭವದ ಮಾತುಗಳು ಅಂತಂದ ಹೇಳ್ತೀವಿ. ಆ ಮೂವಿನ ನಾನು 3 times ನೋಡ್ದೆ ಅಂತಂದ ಹೇಳಿ ಲೈಫ್ ಎಕ್ಸ್ಪೀರಿಯನ್ಸ್ ಈ ತರ ಬಂತು ಅಂತಂದ ಹೇಳಿದ್ರೆ ಯಾವಾಗ್ಲೂ ಆ ಸೆಂಟೆನ್ಸ್ ಎದ್ರಲ್ಲಿ ಇರ್ಬೇಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರ್ಬೇಕು. ಯಾಕಂತಂದ ಹೇಳಿದ್ರೆ ಟೈಮಿಂಗ್ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ದ ಟೈಮ್ ಈಸಂಟ್ ಸ್ಪೆಸಿಫಿಕ್ ಅಂತಂದ ಹೇಳ್ತೀವಿ. ಟೈಮ್ ಸ್ಪೆಸಿಫಿಕ್ ಆಗಿ ಇರಂಗಿಲ್ಲ, ಇದು ಯಾವಾಗ ಬೇಕಾದಾಗೂ ಆಗಿರ್ಬಹುದು ಲೈಫ್ ಎಕ್ಸ್ಪೀರಿಯನ್ಸ್ ಗಳು. ಸೊ ಇದು ಐ ದಿಸ್ ಮೂವಿ 3 times ಬಿಫೋರ್ ಅಂತಂದ್ ಹೇಳಿದ್ರೆ ಬಿಫೋರ್ ಅಂತ ಹೇಳಿದಾನೆ, ಹಿಂದೆ ಅಂತಂದ್ ಹೇಳಿದಾನೆ, ಬಟ್ ಅದು ಸ್ಪೆಸಿಫಿಕ್ ಆಗಿ ಟೈಮ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರ್ಬೇಕಾಗತ್ತ ಯಾವಾಗ್ಲೂ. ಕ್ಲಿಯರ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರ್ಬೇಕು ಅಂತಂದ್ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಹೇಳಿದಾನೆ, ಇಲ್ಲಿ ಐ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಹ್ಯಾಸ್ ಬರುತ್ತಾ ಅಥವಾ ಹ್ಯಾವ್ ಬರುತ್ತಾ, ಹ್ಯಾಸ್ ಬರುತ್ತೆ, ಹ್ಯಾವ್ ಬರುತ್ತೆ. ಅದಾದ ನಂತರ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಬಂತಂದ್ರೆ ಇದು ಒಂದೈತೆ. ಸೊ ಇಲ್ಲಿ ಹ್ಯಾಸ್ ಅಂತಂದ್ ಹೇಳಿದ್ರೆ ಹಿ, ಶಿ ಇವೆಲ್ಲ ಬಂದಂದ್ರೆ ಹ್ಯಾಸ್. ಬಟ್ ಅದ್ರ ಐ, ಯು ಅಂತ ಬಂತಂತ ಹೇಳಿದ್ರೆ ಏನ್ ಬರುತ್ತೆ, ಹ್ಯಾವ್ ಬರುತ್ತೆ. ಐ ಹ್ಯಾವ್. ಅದಾದ ನಂತರ ವರ್ಬ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಯಾವ ಫಾರ್ಮಲ್ ಇರಬೇಕು, V3 ಫಾರ್ಮಲ್ ಇರಬೇಕು. ಇದ್ ನೋಡ್ರಿ ಸಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸೆಕೆಂಡ್ ಇದು V1 ಫಾರ್ಮ್. ಸೊ V2 ಫಾರ್ಮ್ ಏನಪ್ಪಾ ಅಂತಂದ ಹೇಳಿದ್ರೆ ಸಾ. V3 ಫಾರ್ಮ್ ಏನಂತಂದ ಹೇಳಿದ್ರೆ ಸೀನ್ ಅಂತಂದ ಹೇಳ್ತೀವಿ. ಸೊ V3 ಫಾರ್ಮಲ್ ಅಂತಂದ ಹೇಳಿದ್ರೆ ಸೀನ್. ಐ ಹ್ಯಾವ್ ಸೀನ್ ದಿಸ್ ಮೂವಿ 3 times ಬಿಫೋರ್ ಅಂತಂದ ಹೇಳಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಂತಂದ ಹೇಳಿ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ರಿ ಅಂತ. ಲೈಫ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರ್ಬೇಕು ಅಂದ್ರೆ ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಆಮ್ ಅಂತಂದೈತೆ, ಆಮೇಲೆ ING ಪ್ರತ್ಯಯ ಐತೆ, ಅಂದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಕ್ಲಿಯರ್ ಎಲ್ರಿಗೂ. ಆಮೇಲೆ ಸಾ ಅಂತಂದೈತೆ, V2 ಫಾರ್ಮಲ್ ಐತೆ. V2 ಫಾರ್ಮಲ್ ಇದ್ದು ಯಾವ್ದೇ ಹೆಲ್ಪಿಂಗ್ ವರ್ಕ್ಸ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಥಿಂಗ್ಸ್ ಗಳು ಬರ್ತಾವ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇವತ್ತಿಂದ ನಿಮ್ಗ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿತ್ತು ಅಂತಂದ ಹೇಳಿದ್ರೆ ಫಸ್ಟ್ ಥಿಂಗ್ ಶೇರ್ ಮಾಡ್ರಿ, ಆಮೇಲೆ ಮೊದಲು ಲೈಕ್ ಮಾಡ್ರಿ,
ಆಮೇಲೆ ನಿಮ್ಮ ಕಮೆಂಟ್ಸ್ ಗಳನ್ನ ಹಾಕ್ರಿ. ನಿಮ್ಗ ಏನ್ ಅನಿಸ್ತಿದೆ, ನಿಮ್ಗ ಅರ್ಥ ಆಗ್ತಿದ್ಯಾ ಏನು, ಇದೇ ತರ ಇರ್ಲಾ, ನಿಮ್ದ ಅನುಭವದ ಮಾತುಗಳು. ಸೊ ನೀವೇನಂತ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.